ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಟ್ಯಾರೋಟ್ ಕಾರ್ಡ್ ರೀಡರ್. ಸೊ ಇವತ್ತು ನಿಮಗೆ ನೀಡ್ತಾ ಇರುವಂತಹ ರೀಡಿಂಗ್ ಏನಂದರೆ ಜೂನ್ ಮಂತು, ಓಕೆ, 2026ರ 6ನೇ ತಿಂಗಳು, ಓಕೆ, ಮತ್ತು 666 ಪೋರ್ಟಲ್ ಕೂಡ ಇದೆ ನಿಮಗಾಗಿ. ಇವತ್ತಿನ ರೀಡಿಂಗು ಝೋಡಿಯಾಕ್ ಸೈನ್ ವೈಸು ರೀಡಿಂಗು, ಓಕೆ. ನಿಮ್ಮ ಇಷ್ಟ ದೇವರನ್ನು ನೆನೆಸ್ತಾ, ನಿಮ್ಮ ಕುಲದೇವರನ್ನು ನೆನೆಸ್ತಾ, ನೀವು ನಿಮ್ಮ ಹೆಸರನ್ನು 3 ಬಾರಿ ಹೇಳ್ಕೊಳ್ತಾ ಈ ರೀಡಿಂಗನ್ನು ತುಂಬ ಪಾಸಿಟಿವಾಗಿ ನೋಡ್ಕೊಳ್ಳಿ. ಈ ಒಂದು ತಿಂಗಳಲ್ಲಿ ನಿಮಗೇನು ಗೈಡೆನ್ಸ್ ಇದೆ ಮತ್ತು ರೆಮಿಡೀಸ್ ಏನು ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆ. ವಿವರ್ಸ್, ನೀವು ಮೂನ್ ಸೈನ್ ವೈಸು ನೋಡ್ತಿರೋ ಅಥವಾ ಸನ್ ಸೈನ್ ವೈಸ್ ನೋಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವುದನ್ನು ಬಿಲೀವ್ ಮಾಡ್ತಿರೋ ಅದರ ಪ್ರಕಾರ ನೀವು ಝೋಡಿಯಾಕ್ ಸೈನ್ ರೀಡಿಂಗನ್ನು ಇವತ್ತು ನೀವು ನೋಡ್ಬೋದು. ಮೊದಲನೇದಾಗಿ ಮೇಷರಾಶಿಯವರಿಗೆ ಗೈಡೆನ್ಸ್ ಏನಿದೆ ಜೂನ್ ಮಂತಿಗೆ ಅಂತೇಳಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ ನೀವು ಏನು ಸ್ಟಕ್ ಫೀಲ್ ಮಾಡ್ತಾಯಿದ್ರಿ, ಫೈನಾನ್ಷಿಯಲ್ ವೈಸ್ ಆಗಿರ್ಬೋದು, ಮೆಂಟಲಿ ಎಮೋಷ್ನಲಿ ಹೆಲ್ತ್ ವೈಸ್ ಆಗಿರ್ಬೋದು, ಓಕೆ, ಹೆಲ್ತು ರಿಕವರಿ ಆಗ್ತಾಯಿದೆ, ಓಕೆ. ಹಾಗೆ ಯಾರಿಗೆಲ್ಲ ಫೈನಾನ್ಷಿಯಲಿ ಸ್ಟಕ್ ಇತ್ತು ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರ್ತಾ ಇದ್ದೀರಿ. ಯಾರೆಲ್ಲ ಕೆರಿಯರಲ್ಲಿ ಸ್ಟಕ್ ಫೀಲ್ ಮಾಡ್ತಾಯಿದ್ವಿ ಅಲ್ಲಿ ಕೂಡ ನಿಮಗೆ ಒಂದು ಜಾಬ್ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಇದೆ. ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಇದರ ಅರ್ಥ ನಿಮ್ಮ ಗುಡ್ ಲಕ್ ಟೈಮ್ ಎನರ್ಜಿ ಶುರು ಆಯಿತು ಅಂತ ಅರ್ಥ, ಓಕೆ. ಸೊ 66 ಪೋರ್ಟಲಿಗೆ ನೀವು ದೇವಿ ಲಕ್ಷ್ಮಿ ಆರಾಧನೆಯನ್ನು ಮಾಡ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಮಾಡ್ಬೋದು ನೀವು, ಓಕೆ. ಈ ಒಂದು ಮಂತನ್ನು ತುಂಬ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿ, ಎಮೋಷ್ನಲಿ ಸ್ಟ್ರಾಂಗ್ ಆಗಿ ಮೆಂಟಲಿ ಕ್ಲಾರಿಟಿಯನ್ನು ತಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಡಿವೈನ್ ಗೈಡೆನ್ಸ್ ಇದೆ. ಅದ್ರ ಜೊತೆಗೆ ಸನ್ ರೆಮಿಡಿನ ನೀವು ಮಾಡಬೇಕಾಗತ್ತೆ, ಓಕೆ. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು ಮತ್ತು ಸೂರ್ಯನಿಗೆ ಜಲ ಅರ್ಘ್ಯವನ್ನು ಕೊಟ್ಟು ಅವರಿಗೆ ಪೂಜೆ ಮಾಡಿ ಒಂದು 5 ನಿಮಿಷಗಳ ಕಾಲ ಅಥವಾ 10 ನಿಮಿಷಗಳ ಕಾಲ ಸೂರ್ಯನನ್ನು ಧ್ಯಾನ ಮಾಡ್ತಾ ನೀವು ಪ್ರಕೃತಿಯ ಜೊತೆಗೆ ಇರೋದ್ರಿಂದ ನಿಮಗೆ ನಿಮ್ಮ ಒಂದು ಸ್ಟಕ್ ಎನರ್ಜಿ ಏನಿತ್ತು, ಬ್ಯಾಡ್ ಲಕ್ ಎನರ್ಜಿ ಏನಿತ್ತು ಅದು ರಿಮೂವ್ ಆಗೋ ಒಂದು ಚಾನ್ಸಸ್ ಕೂಡ ಇದೆ, ಓಕೆ. ಇನ್ನೂ ಹೆಚ್ಚಿನದಾಗಿ ಇನ್ನೂ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೆಕ್ಸ್ಟು ವೃಷಭ ರಾಶಿಯವರಿಗೆ ಏನು ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ವೃಷಭ ರಾಶಿಯವರು ನೀವು ಆಪರ್ಚುನಿಟೀಸ್ಗಾಗಿ ಕಾಯ್ತಾ ಇರೋದು, ಪ್ರಪೋಸಲ್ಗೋಸ್ಕರ ಕಾಯ್ತಾ ಇರೋದು, ಕೆರಿಯರಲ್ಲಿ ಆಪರ್ಚುನಿಟೀಸ್ಗೆ ಕಾಯ್ತಾ ಇರೋದು, ನೀವು ದಿನ ರಾತ್ರಿ ಮ್ಯಾನಿಫೆಸ್ಟೇಷನ್ ಮಾಡಿ ಯೂನಿವರ್ಸ್ ಹತ್ರ ಪ್ರೇಯರ್ ಮಾಡಿ ಮಲಗ್ತಾ ಇದ್ದೀರಿ. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ನಾರ್ಮಲಾಗಿ ಡಿವೈನ್ಗೆ ಸರೆಂಡರ್ ಮಾಡಿ ಬಿಡ್ತಾ ಇದ್ದೀರಿ. ಬಟ್ ಎಲ್ಲೋ ಒಂದು ಕಡೆ ನೀವು ಆ್ಯಕ್ಷನನ್ನು ತಗೊಳ್ತಾ ಇಲ್ಲ, ಅಥವಾ ಯಾರೋ ಏನಾದ್ರು ಗೈಡ್ ಮಾಡಿದ್ರೆ ಅದನ್ನು ನೀವು ಫಾಲೋ ಮಾಡ್ತಾ ಇಲ್ಲ, ಓಕೆ. ಬಹುಶಃ ನಿಮಗೆ ಈ ನಮ್ಮ ವಿಡಿಯೋ ಥ್ರೂ ಕೂಡ ಗೈಡೆನ್ಸ್ ಬಂದರೂ ಕೂಡ ಅದನ್ನು ಕೂಡ ನೀವು ನಂಬ್ತಾ ಇಲ್ಲ. ಯಾಕಂದರೆ ತುಂಬಾ ಕನ್ಫ್ಯೂಷನ್ನು, ತುಂಬಾ ಓವರ್ ಥಿಂಕಿಂಗು, ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಿ ಎಮೋಷ್ನಲಿ ಮೆಂಟಲಿ. ಬಟ್ ಯಾವುದೋ ಒಂದು ಬ್ಲಾಕೇಜಸ್ ನಿಮ್ಮನ್ನು ತಡೀತಾ ಇದೆ, ಓಕೆ. ಸೊ ನೀವು ಆ ಬ್ಲಾಕೇಜಸ್ ಏನು ಅಂತ ಕಂಡುಹಿಡ್ಕೊಂಡು ಆ ಬ್ಲಾಕೇಜಸ್ನ ರಿಮೂವ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಆಪರ್ಚುನಿಟೀಸು ಸಿಗುತ್ತೆ, ಓಕೆ. ನಿಮಗೆ ಬೇಕಾಗಿರ್ತಕ್ಕಂಥ ಖುಷಿ, ಹ್ಯಾಪಿನೆಸ್ಸು ಸಿಗುತ್ತೆ. ಸೊ ಮೆಡಿಟೇಷನ್ ತುಂಬ ಅಗತ್ಯ ಇದೆ. ನೀವು ಮೂನ್ ರೆಮಿಡಿಯನ್ನು ಮಾಡಬೇಕು ಅಂತೇಳಿ ಬರ್ತಾ ಇದೆ. ಸೊ ಚಂದ್ರನ ಬೆಳಕಲ್ಲಿ ಮೆಡಿಟೇಷನ್ ಮಾಡಿ, ಓಕೆ. ಚಂದ್ರನಿಗೆ ಅರ್ಘ್ಯವನ್ನು ಕೊಡಿ ಪ್ರತಿ ತಿಂಗಳು ಹುಣ್ಣಿಮೆಗೆ, ಓಕೆ. ಮತ್ತು ಮೂನ್ ಮೆಡಿಟೇಷನ್ ಅಂತ ಹೇಳಿಬಿಟ್ಟು ಮಾಡಿ, ಓಕೆ. ಇದರಿಂದ ನಿಮಗೆ ಬೆನಿಫಿಷಿಯಲ್ ಸಿಗತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಮಿಥುನ ರಾಶಿಯವ್ರಿಗೆ ಏನು ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ಮಿಥುನ ರಾಶಿಯವರಿಗೆ ಪ್ರಪೋಸಲ್ಸ್ ಬರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಮ್ಯಾರೇಜ್ಗೆ ಆಗಿರ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ, ಓಕೆ. ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಬರೋ ಒಂದು ಚಾನ್ಸಸ್ ಇಲ್ಲ. ಯೂನಿಯನ್ ಆಗೋಕ್ಕೆ ನೀವು ಕಾಯ್ತಾ ಇದ್ದರೆ ಯೂನಿಯನ್ ಆಗೋ ಚಾನ್ಸಸ್ ಕಮ್ಮಿ ಕಾಣಿಸ್ತಾ ಇದೆ,
ಓಕೆ, ಸೊ ನೀವು ಶಿವ ಪಾರ್ವತಿಯವರನ್ನು ಆರಾಧನೆ ಮಾಡ್ತಾ ಹೋಗಿ, ಅಥವಾ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಿ ಅವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವರ ಮೆಡಿಟೇಷನನ್ನು ಮಾಡಿ, ಅಥವಾ ಪೂಜಾ ವಿಧಾನಗಳಿದ್ದರೆ ಅದನ್ನು ಮಾಡಿ. ಓಕೆ, ತುಂಬಾ ಸ್ಟಕ್ ಫೇಲ್ ಮಾಡ್ತಾ ಇದ್ದೀರಾ, ಈ ಮಂತಲ್ಲಿ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಸ್ವಲ್ಪ ಹಾರ್ಟ್ ಬ್ರೋಕನ್ ಎನರ್ಜಿ ಇರುತ್ತೆ, ಯಾರಿಂದನಾದ್ರು ಚುಚ್ಚು ಮಾತುಗಳಾಗ್ಬೋದು ಅಥವಾ ಹರ್ಟ್ ಆಗ್ಬೋದು, ಆಗೋ ಚಾನ್ಸಸ್ ಇದೆ. ಅದನ್ನು ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಥಾಟ್ ಪ್ರಾಸೆಸ್ಸಿಂದ ನಿಮ್ಮ ಮನಸ್ಸಿಗೆ ನೀವೇ ನೋವು ಕೊಟ್ಕೊಳ್ಳೋ ಒಂದು ಎನರ್ಜಿ ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಅದು ಕೂಡ ಆಗದೇ ಇರೋ ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಏನೇ ಒಂದು ಎನರ್ಜೀಸ್ ನಿಮ್ಮ ಸುತ್ತಮುತ್ತ ಸರೌಂಡಿಂಗ್ ಆಗ್ತಾ ಇದ್ದರೆ ಸೊ ಆದಷ್ಟು ಆ ಒಂದು ಎನರ್ಜೀಸು ನಿಮ್ಮನ್ನು ತಾಗದೇ ಇರೋ ಹಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನಿಮ್ಮ ಹೃದಯಕ್ಕೆ ನೀವು ನೋವು ಕೊಟ್ಕೊಳ್ಳೋಂಗೆ ನೋಡ್ಕೊಳ್ಳಿ. ಹಾಗೆಯೇ ಕೆಲವ್ರಿಗೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಆಗಬಹುದು ಓಕೆ ಈ ಮಂತಲ್ಲಿ. ಓಕೆ, ಸೊ ಹಾಗಾಗಿ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಹೆಚ್ಚು ನೀರು ಕುಡೀರಿ. ಓಕೆ, ನಿಮ್ಮ ಹೃದಯದ ಕಾಳಜಿ ಮಾಡ್ಕೊಳ್ಳಿ, ಹಾರ್ಟ್ ಚಕ್ರ ಕಾಳಜಿ ಮಾಡ್ಕೊಳ್ಳಿ ಅಂತೇಳಿ ಡಿವೈನ್ ಗೈಡೆನ್ಸ್ ಬಂದಿದೆ. ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು. ನೆಕ್ಸ್ಟು ಕ್ಯಾನ್ಸರ್, ವೃಶ್ಚಿಕ, ಕರ್ಕಾಟಕ ರಾಶಿಯವರಿಗೆ ಏನು ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ನಿಮ್ಮ ಲೈಫಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ನಿಮಗಿದೆ. ಓಕೆ, ಕೆಲವೊಂದು ಸೈಕಲ್ಸ್ ಎಂಡ್ ಆಗ್ತಾ ಇದೆ. ಓಕೆ, ರಿಲೇಷನ್ಶಿಪ್ ಎಂಡ್ ಆಗ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಏನು ಹೆಲ್ತ್ ಇಶ್ಯೂಸ್ ಇತ್ತು ಅಥವಾ ಬ್ಲಾಕೇಜಸ್ ಇತ್ತು, ಫೈನಾನ್ಷಿಯಲ್ ಇಶ್ಯೂಸ್ ಇತ್ತು. ಓಕೆ, ಸೈಕಲ್ ಎಂಡ್ ಆಗ್ತಾ ಇದೆ. ಯಾರೋ ನಿಮಗೆ ತುಂಬಾ ಹರ್ಟ್ ಮಾಡ್ಬೋದು, ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಈ ಥರದ ಎನರ್ಜೀಸು. ಜೊತೆಗೆ ನಿಮಗೆ ಇಲ್ಲಿ ಕೆಲವ್ರದ್ದು ನೋಡ್ತಾ ಇದ್ದರೆ ನೀವು ಫೈನಾನ್ಷಿಯಲಿ ಎಲ್ಲವೂ ಚೆನ್ನಾಗೇ ಇದ್ದೀರಾ. ಓಕೆ, ನಿಮಗೆ ಊಟಕ್ಕಾಗಲಿ ದಿನನಿತ್ಯದ ಖರ್ಚು ವೆಚ್ಚಕ್ಕಾಗಲಿ ಏನೂ ಸಮಸ್ಯೆ ಇಲ್ಲ. ಎಲ್ಲೋ ಒಂದು ಕಡೆ ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಕುಗ್ಗಿರೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸೊ ಈ ತಿಂಗಳಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ, ಮಂಗಳನ ರೆಮಿಡಿ ಮಾಡಿ, ನಿಮ್ಮ ಮಣಿಪುರ ಚಕ್ರವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಹಾಗೆಯೇ ಮೆಂಟಲ್ ಕ್ಲಾರಿಟಿ ಬೇಕು. ನೀವು ನಿಮಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನು ಇನ್ನೊಬ್ಬರ ಜೊತೆ ಹಂಚ್ಕೊತಾ ಇದ್ದೀರಾ, ಅದು ಒಳ್ಳೆಯ ವಿಚಾರ. ಆದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ನೀವು ಕೂಡ ಪ್ರಯತ್ನ ಮಾಡಬೇಕು. ನನಗೆಲ್ಲ ಗೊತ್ತಿದೆ ಇನ್ಯಾಕೆ ಅಂತ, ಅಥವಾ ಉದಾಸೀನ ಮಾಡ್ಕೊಳ್ಳೋದು ಇದೆಲ್ಲ ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಉದಾಸೀನ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ನಿಮಗೆಲ್ಲವೂ ಗೊತ್ತಿದೆ, ಮೆಂಟಲಿ ಕ್ಲಾರಿಟಿ ಇದೆ, ಒಳ್ಳೆ ರೀತಿಯಲ್ಲಿ ನಾಲೆಡ್ಜ್ ಇದೆ, ಪುಸ್ತಕಗಳನ್ನು ಓದ್ತೀರಿ. ಓಕೆ, ಇದೆಲ್ಲವೂ ನನಗೆ ಕಾಣಿಸ್ತಾ ಇದೆ. ಬಟ್ ನೀವು ಯಾರಿಗೋ ವೆಯ್ಟ್ ಮಾಡ್ತಾಯಿದ್ದೀರಿ, ಅಥವಾ ಒಂದು ಹ್ಯಾಪಿನೆಸ್ಗೆ ವೆಯ್ಟ್ ಮಾಡ್ತಾಯಿದ್ರಿ, ಒಂದು ಪಾಸಿಟಿವ್ ಎನರ್ಜಿಗೆ ವೆಯ್ಟ್ ಮಾಡ್ತಿದ್ದೀರಿ. ಆ ಪಾಸಿಟಿವ್ ಎನರ್ಜಿ ಬರೋಕ್ಕೆ ಆ್ಯಕ್ಷನ್ ಕೂಡ ತಗೋಬೇಕಾಗತ್ತೆ ನೀವು. ಓಕೆ, ನಿಮಗೆ ಮ್ಯಾನಿಫೆಸ್ಟೇಷನ್ಸ್ ಆಗುತ್ತೆ ಇದೆ. ಮಂಗಳನ ರೆಮಿಡಿ ಮತ್ತು ಸನ್ ರೆಮಿಡಿನ ಮಾಡಿ ಅಂತೇಳಿ ಡಿವೈನ್ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಕುಂಕುಮ ರೆಡ್ ಕಲರ್ ಯೂಸ್ ಮಾಡ್ಬೋದು ನೀವು. ತುಂಬ ಡಾರ್ಕ್ ಶೇಡ್ ಅಲ್ಲ, ಒಂದು ಲೈಟ್ ಶೇಡಲ್ಲಿ ರೆಡ್ ಕಲರ್ ಯೂಸ್ ಮಾಡ್ಬೋದು. ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೋಬೋದು, ಆಂಜನೇಯನ ಧ್ಯಾನವನ್ನು ನೀವು ಮಾಡ್ಬೋದು. ನೆಕ್ಸ್ಟು ಸಿಂಹರಾಶಿ, ಲಿಯೋ, ನಿಮಗಾಗಿ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ನೋಡೋಣ. ಸಿಂಹ ರಾಶಿಯವರು ಫೈನಾನ್ಷಿಯಲಿ ಸ್ಟಕ್ ಆಗೋ ಒಂದು ಎನರ್ಜಿ ಇದೆ, ದುಡ್ಡನ್ನು ಕಳ್ಕೊಬೋದು. ಓಕೆ, ಅಥವಾ ಯಾವುದೇ ರೀತಿಯ ಲಾಸಸ್ ಕಾಣಿಸ್ತಾ ಇದೆ. ಓಕೆ, ಬಹುಶಃ ಹೆಲ್ತ್ ಇಶ್ಯೂಸ್ ಇರ್ಬೋದು. ಓಕೆ, ನಿಮ್ಮ ಹೆಲ್ತ್ ಲಾಸ್ ಆಗ್ತಾಯಿದೆ, ನಿದ್ದೆ ಲಾಸ್ ಆಗ್ತಾಯಿದೆ. ಓಕೆ, ಮೆಂಟಲ್ ಹೆಲ್ತ್ ಲಾಸ್ ಆಗ್ತಾಯಿದೆ, ಎಮೋಷ್ನಲಿ ಬರ್ಡನ್ ಫೀಲ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಈ ಒಂದು ಮೇ ತಿಂಗಳಲ್ಲಿ ನೀವು ತುಂಬಾ ಸಫರ್ ಪಟ್ಟಿರ್ಬೋದು, ಅದರ ಇಂಪ್ಯಾಕ್ಟು ನಿಮಗೆ ಈ ಜೂನ್ ಮಂತಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ತುಂಬಾ ನೆಗೆಟಿವ್ ಬ್ಲಾಕೇಜಸ್ ಕಾಣಿಸ್ತಾ ಇದೆ. ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ. ಏನೋ ಒಂದು ಕೆಲಸ ಮಾಡೋಣ ಅಂತ ಅನ್ನಿಸ್ತಾ ಇದೆ, ಅರ್ಧಕ್ಕೆ ಎಲ್ಲ ಕೆಲಸಗಳು ನಿಲ್ತಾ ಇದೆ. ನಿಮ್ಮ ಯೋಚನೆ ಪಾಸಿಟಿವ್ ಆಗಿದೆ, ಬಟ್ ಯಾವುದೇ ಕೆಲಸಗಳು ಪಾಸಿಟಿವ್ ಆಗಿ ಆಗ್ತಾ ಇಲ್ಲ. ಯಾವುದೇ ರೀತಿಯ ಆಕ್ಸಿಡೆಂಟ್ಗಳಾಗೋದಾಗಿರ್ಬೋದು, ಅಥವಾ ನಿಮ್ಮ ಕೈಕಾಲಿಗೆ ಪೆಟ್ಟು ಬೀಳೋದಾಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಿಗಾದ್ರೂ ಕೈಕಾಲಿಗೆ ಪೆಟ್ಟು ಬೀಳೋದಾಗಿರ್ಬೋದು, ಇದು ಕಾಣಿಸ್ತಾ ಇದೆ. ಜೊತೆಗೆ ಆಸ್ತಿ ಅಂತಸ್ತು ವಿಚಾರದಲ್ಲಿ ಕಲಹಗಳಾಗ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಓಕೆ, ಅಥವಾ ನೀವು ಕೆರಿಯರಲ್ಲಿ ಎಲ್ಲಿ ಕೆಲಸ ಮಾಡ್ತಾಯಿದ್ರಿ ಅಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಬರುವಂತಹ ವಿಘ್ನಗಳನ್ನು ನಿವಾರಣೆ ಮಾಡೋಕ್ಕೆ ಬ್ಲೆಸ್ಸಿಂಗ್ಸನ್ನು ತಗೊಳ್ಳಿ. ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಬೇಕಾದರೂ ನೀವು ಮಾಡ್ಬೋದು. ಪ್ರತಿ ಮಂಗಳವಾರ
ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ, ಓಕೆ, ಗರಿಕೆ ಅಂತ ಬರುತ್ತಲ್ಲ, ಅದನ್ನು ನೀವು ನಿಮ್ಮ ಹತ್ತಿರದ ಗಣಪತಿ ದೇವಸ್ಥಾನದಲ್ಲಿ ಹೋಗಿ ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಬ್ಲಾಕೇಜಸ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡ್ಕೊಳಕ್ಕೆ ಹೇಳಿ. ಹಾಗೆ ಹೀಲಿಂಗ್ ಅಗತ್ಯ ಇದ್ದರೆ ನಮ್ಮ ಹತ್ರ ಬನ್ನಿ. ಓಕೆ, ಇನ್ನೂ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ನಾನಿಲ್ಲಿ ಕ್ವಿಕ್ ರೀಡಿಂಗ್ ಮಾಡ್ತಾಯಿದ್ದೀನಿ, ತುಂಬ ಡೀಟೇಲ್ ರೀಡಿಂಗ್ಸ್ ಏನಿಲ್ಲ. ಕನ್ಯಾ ರಾಶಿಯವರಿಗೆ ಏನು ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ಕನ್ಯಾ ರಾಶಿಯವರಿಗೆ ಎಲ್ಲ ರೀತಿಯ ಆಪರ್ಚುನಿಟೀಸ್ ಚೆನ್ನಾಗಿದೆ. ಈ ಒಂದು ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನಿಮಗೆ ಆ ಒಂದು 50-50 ಎನರ್ಜೀಸ್ನ ನೋಡೋ ಒಂದು, ಅಂದರೆ ಅರ್ಧ ಪಾಸಿಟಿವ್ ಮತ್ತು ಅರ್ಧ ನೆಗೆಟಿವ್ ಎನರ್ಜೀಸ್ನ ನೀವು ಕಾಣಲಿದ್ದೀರಿ. ಸೊ ಇಲ್ಲಿ ಕೆಲವ್ರದ್ದು ಬ್ರೇಕಪ್ ಆಗೋ ಚಾನ್ಸಸ್ ಇದೆ, ಡಿವೋರ್ಸ್ ಆಗೋ ಚಾನ್ಸಸ್ ಇದೆ, ಅಥವಾ ಮನೆಯಲ್ಲಿ ಕಲಹಗಳು, ಓಕೆ, ಮನೆಯಲ್ಲಿ ಜಗಳ, ವಿರಸ, ಓಕೆ, ಇದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಕೆಲವೊಂದು ನೆಗೆಟಿವ್ ಎನರ್ಜೀಸು ನಿಮ್ಮನ್ನು ಇಂಪ್ಯಾಕ್ಟ್ ಮಾಡುವಂತಹ ಕಾಣಿಸ್ತಾ ಇದೆ. ಯಾರಾದರೂ ಹೆಣ್ಮಕ್ಳು ಇಲ್ಲಿ ನೋಡ್ತಾ ಇದ್ದರೆ ದಯಮಾಡಿ ನಿಮ್ಮ ಔರಾವನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ನಿಮಗೆ ಪ್ರೊಟೆಕ್ಷನನ್ನು ತಗೊಳ್ಳಿ. ಓಕೆ, ಪ್ರಪೋಸಲ್ಸ್ ಬರ್ತಾ ಇದೆ, ಕೆರಿಯರ್ ವೈಸು ಪ್ರಪೋಸಲ್ಸ್ ಬರ್ತಾ ಇದೆ, ರಿಲೇಷನ್ಶಿಪ್ ವೈಸು ಪ್ರಪೋಸಲ್ ಬರ್ತಾ ಇದೆ. ಓಕೆ, ಅಥವಾ ನೀವು ಇನ್ನೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಆ ಒಂದು ಎನರ್ಜೀಸ್ ನಿಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆ. ಓಕೆ, ಅದನ್ನು ಯೋಚನೆ ಮಾಡಿ ಆಯ್ಕೆನೂ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ಒಂದು ಹ್ಯಾಪಿ ಎನರ್ಜಿ ಕಾಣಿಸ್ತಾ ಇದೆ. ಹೆಲ್ತ್ ವೈಸ್ ಎಲ್ಲ ಚೆನ್ನಾಗಿದೆ. ಓಕೆ, ವೆಲ್ತ್ ವೈಸ್ ಕೂಡ ಚೆನ್ನಾಗಿದೆ. ಬಟ್ ಎಲ್ಲೋ ಒಂದು ಕಡೆ ಸಂಬಂಧ ಹಾಳಾಗ್ತಾ ಇರೋದು ಇಲ್ಲಿ ನನಗೆ ಎನರ್ಜಿ ಕಾಣಿಸ್ತಾ ಇದೆ. ಸೊ ಸಂಬಂಧ ವೈಸು ನೀವು, ಓಕೆ ನೋಡಿ, ಸಂಬಂಧದ ವೈಸು ನೀವು ಅಲರ್ಟ್ ಆಗಿರಬೇಕು. ಮಾತಿಗೆ ಮಾತು ಜಗಳ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಅಥವಾ ಆ ಪರ್ಸನ್ ಆ ಥರದ ಎನರ್ಜಿ ಕ್ರಿಯೇಟ್ ಮಾಡ್ತಾಯಿದ್ರೆ ಅಂದರೆ ಅಲ್ಲಿಂದ ನೀವು ದೂರ ಹೋಗೋದು ಒಳ್ಳೆಯದು. ಓಕೆ, ಇದು ನಿಮಗೆ ಇರುವಂತಹ ಗೈಡೆನ್ಸು. ವೀನಸ್ ಎನರ್ಜಿನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಶುಕ್ರವನ್ನು ಬಲ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರತಿ ಶುಕ್ರವಾರ ಶುಕ್ರ ಮಂತ್ರವನ್ನು ಆರಾಧನೆ ಮಾಡಿ, ಚಾಂಟ್ ಮಾಡಿ. ಓಕೆ, ವೈಟ್ ಕಲರ್ ಬಟ್ಟೆ ಹಾಕ್ಕೊಳ್ಳೋದು. ಹಾಗೆಯೇ ಮಹಾಲಕ್ಷ್ಮಿಗೆ ನೀವು ಗುಲಾಬಿಯನ್ನು ಅರ್ಪಣೆ ಮಾಡಿ. ಇದರಿಂದ ನಿಮ್ಮ ರಿಲೇಷನ್ಶಿಪ್ಪು ಹೀಲ್ ಆಗೋಕ್ಕೆ ಒಳ್ಳೆಯದಾಗತ್ತೆ. ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜೀಸು, ಅಂದರೆ ಬ್ಲ್ಯಾಕ್ ಎನರ್ಜೀಸ್ನ ಸೆಂಡ್ ಯಾರೋ ಮಾಡಿರ್ಬೋದು. ಈ ಕಾರಣದಿಂದನೂ ನಿಮ್ಗೆ ಏನಾದ್ರು ಎಫೆಕ್ಟ್ ಆಗುವಂತಹ ಎನರ್ಜೀಸ್ ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ, ಪ್ರೊಟೆಕ್ಷನನ್ನು ತಗೊಳ್ಳಿ. ನಿಮಗೆ ಹೀಲಿಂಗ್ ಅಥವಾ ಪ್ರೊಟೆಕ್ಷನ್ ರೀಡಿಂಗ್ ಬೇಕು ಅಂತಂದರೆ, ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ, ನಿಮಗಾಗಿ ರೀಡಿಂಗ್ ಏನಿದೆ ಅಂತೇಳಿ ನೋಡೋಣ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ನಿಮಗೆ ಬಹುಶಃ ನೀವು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ಬೋದು. ಓಕೆ, ಫೈನಾನ್ಷಿಯಲಿ ನೀವು ತುಂಬಾ ಸ್ಟಕ್ ಆ್ಯಂಡ್ ಬರ್ಡನ್ ಫೀಲ್ ಮಾಡ್ತಾಯಿದ್ರಿ. ಸೊ ಈ ಒಂದು ತಿಂಗಳಲ್ಲಿ ನಿಮಗೆ ಆ ಒಂದು ಸೈಕಲಿಂದ ಎಂಡ್ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಆಪರ್ಚುನಿಟೀಸ್ ಬರ್ತಾ ಇದೆ ನಿಮಗೆ ಡಿವೈನ್ ಕಡೆಯಿಂದ. ಆ ಒಂದು ಆಪರ್ಚುನಿಟೀಸ್ನ ಪಡ್ಕೊಂಡು ನೀವು ಫೈನಾನ್ಷಿಯಲಿ ಫ್ರೀಡಮನ್ನು ಹೊಂದ್ಕೊಬೋದು, ಫೈನಾನ್ಷಿಯಲಿ ಸೆಕ್ಯೂರಿಟಿಯನ್ನು ಹೊಂದ್ಕೋಬೋದು. ನಿಮ್ಮ ವಿಚಾರಗಳು, ಥಾಟ್ಸ್ಗಳು ತುಂಬ ಇಂಪಾರ್ಟೆಂಟು. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಮ್ಮ ಈ ಇಡೀ ತಿಂಗಳು ನೆಗೆಟಿವ್ಸ್ ರನ್ ಆಗ್ತಾ ಇರುತ್ತೆ. ಹಾಗೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಸ್ಪಾಟಿವ್ ಆಗಿ, ಮೋಟಿವೇಟೆಡ್ ಆಗಿ ಲೈಫ್ ಲೀಡ್ ಮಾಡೋಕ್ಕೆ ಆ್ಯಕ್ಷನನ್ನು ತಗೊಂಡ್ರೆ ನಿಮ್ಮ ಲೈಫು ಹ್ಯಾಪಿಯಾಗಿರುತ್ತೆ. ಓಕೆ, ಈಗ ಈ ಒಂದು ತಿಂಗಳು ನಿಮ್ಮ ಮನಸ್ಸಿನ ಹಿಡಿತದ ಮೇಲೆ ಇದೆ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವ್ ಸೈಕಲ್
ಕ್ರಿಯೇಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಸ್ಟಕ್, ಬರ್ಡನ್ ಫೀಲ್ ಮಾಡೋದು, ಹೆಲ್ತ್ ಇಶ್ಯೂಸ್ ಆಗೋದು, ಮೆಂಟಲಿ ಡಿಸ್ಟರ್ಬ್ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಎಮೋಷ್ನಲಿ ಹರ್ಟ್ ಆಗೋದು, ಇನ್ನೊಬ್ಬರಿಗೆ ನೀವು ಹರ್ಟ್ ಮಾಡೋದು, ಈ ಥರದ ಒಂದು ಎನರ್ಜೀಸ್ ಬರುತ್ತೆ. ಅದೇ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದು ಪಾಸಿಟಿವ್ ಆಗಿ ಹೋಗ್ತಾ ಹೋದರೆ, ಶಾಂತವಾಗಿದ್ದರೆ, ಪೀಸ್ಫುಲ್ ಆಗಿದ್ದರೆ, ಆಗ ನಿಮಗೆ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇರುತ್ತೆ. ಓಕೆ, ಶಾಂತಿ ಇರುತ್ತೆ. ನಿಮ್ಮ ಸರೌಂಡಿಂಗ್ ಏನು ವಾತಾವರಣ ಇರುತ್ತೆ ಅದು ಕೂಡ ಪರಿಶುದ್ಧ ಮತ್ತು ವಾತಾವರಣ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರೆ ಎನರ್ಜೀಸು ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ನೀವು ಏನಾದರೂ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು, ತಾಳ್ಮೆ ಇಲ್ಲದೆ ಇರೋ ಹಾಗೆ ಏನಾದ್ರು ನಡವಳಿಕೆ ನಡ್ಕೊಂಡು ಹೋದರೆ ಡಿಸ್ಟರ್ಬು ನಿಮಗೆ ಆಗುತ್ತೆ. ಸೊ ನಿಮ್ಮಿಂದಾಗಿ ಸರೌಂಡಿಂಗ್ ಎನರ್ಜೀಸ್ ಕೂಡ ಕೆಟ್ಟಾಗಿ ಹೋಗುತ್ತೆ. ಸೊ ಇದು ಅಲರ್ಟ್ ಆಗಿರೋಕ್ಕೆ ಮೆಸೇಜಸ್ಸು. ಅದ್ರ ಜೊತೆಗೆ ನಿಮಗೆ ಡಿವೈನಿಂದನೇ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಈ ಒಂದು ಟೈಮು, ಈ ಒಂದು ತಿಂಗಳು ಕಂಪ್ಲೀಟಾಗಿ ನೀವು ಡಿವೈನ್ ಜೊತೆಗಿರಿ, ಅಂದರೆ ದೇವ್ರ ಜೊತೆಗಿರಿ. ನಾಮಸ್ಮರಣೆ ಮಾಡೋದು, ಜಪ ಮಾಡೋದು, ಪೂಜೆ ಮಾಡೋದು, ಮೆಡಿಟೇಷನ್ ತುಂಬ ಇಂಪಾರ್ಟೆಂಟು. ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಮಲಕ್ಕಿಂತ ಮುಂಚೆ 10 ನಿಮಿಷನಾದ್ರು ಮೆಡಿಟೇಷನ್ ಮಾಡಿ. ಇದರಿಂದ ನಿಮಗೆ ಬೆನಿಫಿಟ್ ಇದೆ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂತಹ ರೆಮಿಡಿ ಬಂದು ಸನ್ ರೆಮಿಡಿ. ಓಕೆ, ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಟ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಎನರ್ಜೀಸ್ನ ಅಬ್ಸರ್ವ್ ಮಾಡಿಕೊಂಡು ಬ್ಲೆಸ್ಸಿಂಗ್ಸನ್ನು ಕೇಳಿ. ಜೊತೆಗೆ ಕ್ಲಿಯರ್ ಕ್ವಾರ್ಟ್ಸ್ ಅಥವಾ ಸಿಟ್ರಿನ್ ಕ್ರಿಸ್ಟಲನ್ನು ವೇರ್ ಮಾಡಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನಮ್ಮನ್ನು ಸಂಪರ್ಕ ಮಾಡಿ, ಹೀಲಿಂಗ್ ಬೇಕಂದರೆ ಸಂಪರ್ಕ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬಂದು ಧನುರಾಶಿಯವ್ರಿಗೆ ಏನು ಗೈಡೆನ್ಸ್ ಇದೆ ಅಂತೇಳಿ ನೋಡೋಣ. ನಿಮಗಾಗಿ ಆಪರ್ಚುನಿಟೀಸ್ ಬರ್ತಾ ಇದೆ. ನಿಮ್ಮ ಮೈಂಡ್, ಬಾಡಿ, ಸೋಲ್ ಅಲೈನ್ ಆಗಬೇಕು ಯೂನಿವರ್ಸ್ ಜೊತೆಗೆ. ಸೊ ಎಲ್ಲೋ ಒಂದು ಕಡೆ ನನಗೆ ಇಲ್ಲಿ ಫೀಲ್ ಆಗ್ತಾ ಇರೋದು, ಈ ಒಂದು ತಿಂಗಳಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಮೆಡಿಟೇಷನ್ ಮಾಡೋದು, ಮ್ಯಾನಿಫೆಸ್ಟೇಷನ್ ಮಾಡೋದು ಕಾಣಿಸ್ತಾ ಇದೆ. ನೀವು ನಿಮ್ಮ ಗ್ರೋತ್ಗೋಸ್ಕರ ಕೆಲಸ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಏನಪ್ಪ ವಿಚಾರ ಅಂತಂದರೆ, ನಿಮಗೆ ಎಲ್ಲವೂ ಒಂದೇ ತಿಂಗಳಲ್ಲಿ ಸಿಗೋದಿಲ್ಲ. ಓಕೆ, ಯಾವುದಾದ್ರೂ ಒಂದೊಂದು, ಅಂದರೆ ನಿಮ್ಮ ಹತ್ರ ಒಂದು ಸುಮಾರಷ್ಟು ಥಿಂಗ್ಸ್ ಇದೆ. ಏನು ನಿಮ್ಗೆ ಈ ಕಡೆ ಬಂಗಾರ ಬೇಕು, ಆ ಕಡೆ ಬೆಳ್ಳಿನೂ ಬೇಕು, ಈ ಕಡೆ ಮದುವೆನೂ ಆಗಬೇಕು, ಈ ಕಡೆ ಮನೆನೂ ಕಟ್ಟಬೇಕು, ಆ ಕಡೆಯಿಂದ ಬಿಸ್ನೆಸ್ನೂ ಗ್ರೋತ್ ಮಾಡ್ಕೊಬೇಕು, ಈ ಕಡೆ ಕೆಲಸನೂ ನೋಡ್ಕೊಬೇಕು, ಈ ಕಡೆ ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಬೇಕು, ಈ ಕಡೆ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೋಬೇಕು. ಇದೆಲ್ಲವೂ ಒಟ್ಟಿಗೆ ಆಗೋ ಎನರ್ಜಿ ಇಲ್ಲ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್, 1 by 1 ಒಂದು ಎನರ್ಜಿನ ಪಿಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಕೆಲಸವನ್ನು ಮಾಡಿ, ಕರ್ಮವನ್ನು ಮಾಡಿ, ಅಲ್ಲಿ ನೀವು ರಿಸಲ್ಟನ್ನು ಪಡ್ಕೊಳ್ಳಿ ಅಂತೇಳಿ ಡಿವೈನಿಂದ ಗೈಡೆನ್ಸ್ ಇದೆ. ಮೂನ್ ರೆಮಿಡಿ ಸ್ಟ್ರಾಂಗ್ ಆಗಿದೆ. ಸೊ ನೀವು ಚಂದ್ರನ ರೆಮಿಡಿಯನ್ನು ಮಾಡಿ, ಕೇತು ರೆಮಿಡಿಯನ್ನು ಮಾಡಿ. ಓಕೆ, ಕೇತು ರೆಮಿಡಿ ಅಂತಂದರೆ ನೀವು ಸಾಧ್ಯ ಆದರೆ ನಿಮ್ಮ ಸ್ಟ್ರೀಟ್ ಡಾಗುಗಳಿಗೆ, ನಿಮ್ಮ ಸುತ್ತಮುತ್ತ ಇರುವಂತಹ ಬೀದಿ ನಾಯಿಗಳೇನಿರ್ತದೆ ಅದಕ್ಕೆ ನಿಮ್ಮ ಮನೆಯಲ್ಲೇ ತಯಾರು ಮಾಡಿರ್ತಕ್ಕಂಥ ಊಟವನ್ನು ಕೊಡಿ, ನೀರನ್ನು ಕೊಡಿ. ಇದರಿಂದ ಕೇತು ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಶಿವನ ಆಶೀರ್ವಾದ ಸಿಗತ್ತೆ. ಜೊತೆಗೆ ಮಾನಸಿಕ ಶಾಂತಿ, ನೆಮ್ಮದಿ ಸಿಗತ್ತೆ. ಕೆಟ್ಟದ್ರಲ್ಲಿ ಒಳ್ಳೆಯದನ್ನು ಹುಡುಕೋಕ್ಕೆ ಪ್ರಯತ್ನ ಮಾಡಿ. ಹಾಗೆ ಒಳ್ಳೆಯದ್ರಲ್ಲೂ ಕೂಡ ಕೆಟ್ಟದ್ದು ಏನಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡಿ ಅಂತೇಳಿ ಡಿವೈನ್ ಗೈಡೆನ್ಸ್ ಇದೆ. ಓಕೆ, ಸೊ ಆಪರ್ಚುನಿಟೀಸ್ ಬರ್ತಾ ಇದೆ. ಕೆರಿಯರ್ ವೈಸು ನೀವೇನು ವಿಶೇಷನ ಕೇಳ್ಕೊಳ್ತಾ ಇದ್ರಿ, ಯಾರಾದರೂ ಗೌರ್ಮೆಂಟ್ ಜಾಬಿಗೋಸ್ಕರ ಏನಾದ್ರು ವೇಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಜಾಬ್ ಎಲ್ಲ ಆಫರ್ ಆಗೋ ಚಾನ್ಸಸ್ ಇದೆ. ಅಥವಾ ನಿಮಗೆ ಗೌರ್ಮೆಂಟ್ ಆಫೀಸಲ್ಲೇ ಟೆಂಪ್ರವರಿಯಾಗಿ ಆದರೂ ನಿಮಗೆ ಜಾಬ್ ಸಿಗೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಇವತ್ತು ನೀವು ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ ಸ್ವಲ್ಪ ಹುಷಾರಾಗಿರಿ ಮತ್ತು ಮೈಯೆಲ್ಲ ಕಣ್ಣಾಗಿಟ್ಕೊಂಡು ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಸಂಪರ್ಕ ಮಾಡಿ. ಹೀಲಿಂಗ್ ಅಗತ್ಯ ಇದ್ದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಓಕೆ, ನೆಕ್ಸ್ಟ್ ಮಕರ ರಾಶಿ, ನಿಮಗಾಗಿ ಗೈಡೆನ್ಸ್ ಏನಿದೆ ಇವತ್ತು. ಏನು ಈ ರೀಡಿಂಗ್ ಪೂರ್ತಿ ನೈಟ್ ಆಫ್ ಪೆಂಟಿಕಲ್ಸೇ ಬರ್ತಾಯಿದೆ. ನೈಟ್ ಆಫ್ ಪೆಂಟಿಕಲ್ಸ್ ಜೊತೆಗೆ ಇದು. ಸೊ ತುಂಬಾ ಫೈನಾನ್ಷಿಯಲ್ ಸ್ಟಕ್ ಮಾಡಿದ್ದೀರಿ ಇಲ್ಲಿವರೆಗೂ. ಅದ್ರ ಜೊತೆಗೇ ಹೋರಾಟ ಮಾಡ್ತಾಯಿದ್ದೀರಿ. ಸ್ಟೆಬಿಲಿಟಿಗೋಸ್ಕರ, ಫೈನಾನ್ಷಿಯಲಿ ಸ್ಟೆಬಿಲಿಟಿಗೋಸ್ಕರನೇ ಒದ್ದಾಡ್ತಾ ಇದ್ದೀರಿ. ಅಥವಾ ರಿಲೇಷನ್ಶಿಪ್ ವೈಸು ಸ್ಟೆಬಿಲಿಟಿ ಸಿಗ್ತಾ ಇಲ್ಲ ಅಂದರೆ ಅದ್ರ ಬಗ್ಗೆನೂ ನೀವು ಒದ್ದಾಡ್ತಾ ಇರೋದು ನನಗಿಲ್ಲಿ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಸೊ ನೀವು ಈ ತಿಂಗಳು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಓಕೆ, ಫೈನಾನ್ಷಿಯಲಿ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಹೀಲಿಂಗನ್ನು ತೊಗೋಬೋದು. ನಮ್ಮ ಹತ್ರ ಫೈನಾನ್ಷಿಯಲ್ ಬ್ಲಾಕೇಜಸ್ ರಿಮೂವಲ್ ಮಾಡೋಕ್ಕೂ ಹೀಲಿಂಗ್ ಇದೆ. ಅದ್ರ ಜೊತೆಗೆ ನಿಮಗೆ ಫೈನಾನ್ಷಿಯಲಿ ಲಕ್ಷ್ಮಿ ಅಟೈನ್ಮೆಂಟ್ ಬೇಕಂದರೆ ಲಕ್ಷ್ಮಿ ಅಟೈನ್ಮೆಂಟ್ ತೊಗೋಬೋದು. ಯಾರೆಲ್ಲ ಸ್ಟೂಡೆಂಟ್ಸ್ ಏನಾದರೂ ಇದ್ದು ಅಂತಂದರೆ ನೀವು ಸರಸ್ವತಿ ವಿದ್ಯಾ ರೀತಿ ಅಟೈನ್ಮೆಂಟ್ ಇರುತ್ತೆ, ಅದನ್ನು ಕೂಡ ತೊಗೋಬೋದು. ಇದರಿಂದ ನಿಮಗೆ
ಫ್ಯೂಚರಲ್ಲಿ ಬ್ಲಾಕೇಜಸ್ ಏನಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಆಗಿ ನಿಮ್ಮ ದಾರಿ ಸುಗಮವಾಗಿ ಸಾಗೋಕ್ಕೆ ಹೆಲ್ಪ್ ಆಗುತ್ತೆ. ಫೈನಾನ್ಷಿಯಲಿ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳೇಬೇಕು. ಯಾರಿಗೆ ಅಗತ್ಯ ಇದೆ ನಮ್ಮ ಹತ್ರ ಹೀಲಿಂಗ್ ಮತ್ತು ಅಟೈನ್ಮೆಂಟ್ ಬೇಕಂದರೆ ಅಟೈನ್ಮೆಂಟು ತಗೋಬೋದು. ಇದರಿಂದ ನಿಮ್ಮ ಫೈನಾನ್ಷಿಯಲ್ ಬ್ಲಾಕೇಜಸ್ ರಿಮೂವಲ್ ಆಗುತ್ತೆ. ಓಕೆ, ಇದರಿಂದ ನೀವು ಈಸಿಯಾಗಿ ಸ್ಪೀಡಾಗಿ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ, ನೀವೇನೋ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ಯಾವುದೇ ವಿಚಾರನೂ ಆಗಿರ್ಬೋದು, ಫೈನಾನ್ಷಿಯಲ್ ಅಲ್ಲದೆ ಇದ್ರೂ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಸ್ಟಕ್ ಫೀಲ್ ಮಾಡ್ತಾ ಇದ್ರೂ ಕೂಡ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಂಡು ಹೋದರೆ ಮುಂದೆ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ, ನಿಮ್ಮ ದಾರಿ ಸುಗಮವಾಗಿ ಸಾಗುತ್ತೆ. ಈ ಒಂದು ತಿಂಗಳು ಕೂಡ ಓಕೆ, ಜೂನ್ ಮಂತ್ ಕೂಡ ಸುಗಮವಾಗಿ ಸಾಗಬೇಕಂದ್ರೆ ಫೈನಾನ್ಷಿಯಲ್ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳಕ್ಕೆ ಹೋಗಬೇಕು. ಹೆಲ್ತ್ ಇಶ್ಯೂಸ್ ಆಗ್ತಾಯಿದ್ರೆ ಹೆಲ್ತ್ ಹೀಲ್ ಮಾಡ್ಕೊಬೇಕು. ಓಕೆ, ರಿಲೇಷನ್ಶಿಪ್ಪಲ್ಲಿ ಇಶ್ಯೂಸ್ ಆಗ್ತಾಯಿದ್ರೆ ಅದನ್ನು ಕೂಡ ಬ್ಲಾಕೇಜಸ್ ಇರುತ್ತೆ, ರಿಮೂವ್ ಮಾಡ್ಕೋಬೇಕಾಗತ್ತೆ. ಕಾರ್ಡ್ ಕಟ್ಟಿಂಗ್ಸ್ ಎಲ್ಲ ಮಾಡಬೇಕಾಗತ್ತೆ. ಅಥವಾ ಸ್ಪಿರಿಚುವಲಿ ಬ್ಲಾಕೇಜಸ್ಸು ಅಂದರೆ ಆಧ್ಯಾತ್ಮಿಕವಾಗಿ ಬ್ಲಾಕೇಜಸ್ ಏನಾದರೂ ಕ್ರಿಯೇಟ್ ಆಗಿದೆ ಅಂದರೆ ನಿಮ್ಮ ಪೂರ್ವಜನ್ಮದ ಕರ್ಮ ಜೊತೆಗೆ ನಿಮಗೆ ದೇವ್ರದ್ದು ಕಾಟಗಳಾಗಿರ್ಬೋದು, ಓಕೆ, ಡಿವೈನಿಂದ ಕೋಪ ಆಗಿರ್ಬೋದು, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋಂಥದ್ದು ನಿಮ್ಮ ಕುಲದೇವತೆಗಳಾಗಿರ್ಬೋದು, ಅಥವಾ ಇನ್ಯಾವುದೇ ಸ್ಪಿರಿಚುವಲ್ ನೆಗೆಟಿವ್ ಅಟ್ಯಾಕ್ಗಳಾಗಿರ್ಬೋದು, ಆ ಥರದ್ದು ಏನಾದ್ರು ಬ್ಲಾಕೇಜಸ್ ಇತ್ತಂದರೆ ಅದನ್ನು ರಿಮೂವ್ ಮಾಡ್ಕೊಂಡು ಮುಂದೆ ಸಾಗಿ ಅಂತೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಇದೆ. ಜೊತೆಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಪ್ರತಿದಿನ ನೀವು ಮೆಡಿಟೇಷನ್ ಮಾಡೋದು ತಪ್ಪಿಸಂಗಿಲ್ಲ. ನಿಮಗೇನು ಡಿಸರ್ವ್ ಇದೆ, ನೀವೇನು ನಿಮಗೆ ಅಗತ್ಯ ಏನಿದೆ ಅದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಈ ತಿಂಗಳಲ್ಲಿ ಸನ್ ರೆಮಿಡಿನ ಮಾಡ್ತಾ ಹೋಗಿ. ಓಕೆ, ಪ್ರತಿದಿನ ಸೂರ್ಯನಿಗೆ ಜಲಾರ್ಘ್ಯ ಕೊಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಂಡು 10 ನಿಮಿಷ 15 ನಿಮಿಷ ಸೂರ್ಯನ ಬೆಳಕಲ್ಲಿ ಇರಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನಮ್ಮನ್ನು ಸಂಪರ್ಕ ಮಾಡಿ, ಹೀಲಿಂಗ್ ಅಗತ್ಯ ಇದ್ದರೆ ಸಂಪರ್ಕ ಮಾಡಿ. ಓಕೆ, ಹಾಗೆಯೇ ರೂಟ್ ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇರೋದ್ರಿಂದ ನೀವೇನು ಮಾಡಬೇಕು, ಕ್ರಿಸ್ಟಲ್ಸ್ ವೇರ್ ಮಾಡಬೇಕಾಗತ್ತೆ. ಓಕೆ, ಕಾರ್ನೆಲಿಯನ್, ಓಕೆ, ಟೈಗರ್ ಐ ಈ ಥರದ್ದು, ಅಥವಾ ನಿಮಗೆ ನಮ್ಮ ಹತ್ರ ಸಂಪರ್ಕ ಮಾಡಿದ್ರೆ ನಾವು ಪರ್ಸ್ನಲ್ ಆಗಿ ಹೇಳ್ತೀವಿ ನಿಮಗೆ ಯಾವುದು ಕ್ರಿಸ್ಟಲ್ ವೇರ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಕುಂಭರಾಶಿಯವರಿಗೆ ಗೈಡೆನ್ಸ್ ಏನಿದೆ ಅಂತೇಳಿ ನೋಡೋಣ. ಕುಂಭರಾಶಿಯವರಿಗೆ ಈ ಒಂದು ತಿಂಗಳು ತುಂಬಾ ಹ್ಯಾಪಿ ತಿಂಗಳು ಅಂತ ಹೇಳ್ಬೋದು. ಓಕೆ, ನಿಮಗೆ ಮನಿ ಬರ್ತಾ ಇದೆ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಮನಿ ಬರ್ತಾ ಇದೆ. ನೀವು ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ರಿ ವಾಪಸ್ ನಿಮಗೆ ನಿಮ್ಮ ದುಡ್ಡು ಬರ್ತಾ ಇದೆ. ನೀವೇನು ಕರ್ಮವನ್ನು ಮಾಡಿದ್ದೀರಾ ಆ ಕರ್ಮದ ಫಲ ನಿಮಗೆ ಸಿಗ್ತಾ ಇದೆ. ಪ್ರಪೋಸಲ್ ಸಿಗ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಪು ಹೀಲ್ ಆಗ್ತಾ ಇದೆ. ಇದೆಲ್ಲ ನೀವು ಈ ಹಿಂದೆ ಮಾಡಿರ್ತಕ್ಕಂಥ ಮ್ಯಾನಿಫೆಸ್ಟೇಷನಿಂದ, ನೀವು ಈ ಹಿಂದೆ ಮಾಡಿರ್ತಕ್ಕಂಥ ಹೀಲಿಂಗಿಂದಾಗಿಯೇ ಇದು ನಿಮಗೆ ಸಿಗ್ತಾ ಇರುವಂತಹ ಬ್ಲೆಸ್ಸಿಂಗ್ಸು. ಓಕೆ, ಸೊ ಇಲ್ಲಿ ಈ ತಿಂಗಳಲ್ಲಿ ನೀವು ಹುಷಾರಾಗಿರ್ಬೇಕಾಗಿರೋದು ಏನಪ್ಪ ಅಂದರೆ ಕೆಟ್ಟದ್ರಲ್ಲಿ ಒಳ್ಳೆಯದೇನಿದೆ ಅನ್ನೋದನ್ನು ಹುಡುಕಬೇಕು. ಏನೋ ಒಂದು ಕೆಟ್ಟದಾಯಿತು ಅಂದ ತಕ್ಷಣ ಕೋಪ ಮಾಡಿಕೊಂಡು ಡಿಸಿಷನನ್ನು ತಗೋಬೇಡಿ. ಓಕೆ, ಕೋಪದಲ್ಲಿ ಮೂಗನ್ನು ಕೊಯ್ಕೊಳ್ಳೋಕೆ ಹೋಗಬೇಡಿ. ಅದು ಒಂದು ಗೈಡೆನ್ಸ್ ಬರ್ತಾ ಇದೆ. ಹಾಗೆ ಒಳ್ಳೆಯದ್ರಲ್ಲೂ ಕೂಡ ಏನು ಕೆಟ್ಟದಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡಿಕೊಂಡು ನೀವು ಲೈಫ್ ಲೀಡ್ ಮಾಡ್ಬೋದು. ಈ ತಿಂಗಳಲ್ಲಿ ನೀವು ಜರ್ನಿ ಮಾಡೋ ಚಾನ್ಸಸ್ ಇದೆ. ಓಕೆ, ಈ ತಿಂಗಳಲ್ಲಿ ಕೆಲವ್ರದ್ದು ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು, ಅಥವಾ ನಿಮಗೆ ಪರ್ಸನ್ ಸಿಗ್ಬೋದು, ಸೋಷಿಯಲ್ ಮೀಡಿಯಾ ಥ್ರೂ ಸಿಗ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ನೋಡಿರೋಂತಹ ವ್ಯಕ್ತಿ ಸಿಗ್ಬೋದು, ಅಥವಾ ನೀವು ಹೋಗಿರುವಂಥ ಪ್ಲೇಸಲ್ಲಿ ನಿಮಗೆ ನಿಮ್ಮ ಸೋಲ್ ಮೇಟ್ ನಿಮಗೆ ಸಿಗುವಂತಹ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಕೇತು ರೆಮಿಡಿ ಮಾಡಿ ಸ್ಟ್ರೀಟ್ ಡಾಗ್ಗಳಿಗೆ ಊಟ ಹಾಕಿ. ಓಕೆ, ಹಾಗೆಯೇ ಪ್ರತಿ ಬುಧವಾರ ರಾಹು ಮಂತ್ರವನ್ನು ಕೂಡ ಚಾಂಟ್ ಮಾಡಿ. ಮೆಡಿಟೇಷನ್ ಅಂತೂ ಮಾಡಲೇಬೇಕು. ಓಕೆ, ಸೊ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ 10 ನಿಮಿಷ ಮೆಡಿಟೇಷನನ್ನು ಮಾಡಿ ನಿಮ್ಮ ಲೈಫನ್ನು ಲೀಡ್ ಮಾಡಿ. ಓಕೆ, ಇನ್ನೂ ಏನಾದರೂ ಡೌಟ್ಸ್ ಏನಾದರೂ ನಿಮಗೆ ಇತ್ತು ಅಂತಂದರೆ ನಮ್ಮನ್ನು ಸಂಪರ್ಕ ಮಾಡಿ ಪರ್ಸ್ನಲ್ ರೀಡಿಂಗ್ ತೊಗೋಬೋದು, ಜೊತೆಗೆ ಹೀಲಿಂಗನ್ನು ಕೂಡ ತಗೋಬೋದು. ನೆಕ್ಸ್ಟು ಮೀನರಾಶಿಯವರಿಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ ನೋಡೋಣ. ಸೊ ಮೀನರಾಶಿಯವ್ರಿಗೆ ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ಈ ತಿಂಗಳಲ್ಲಿ ನೀವು ಒಂದು ಹೊಸ ಜೀವನವನ್ನು ಪ್ರಾರಂಭ ಮಾಡಲಿದ್ದೀರಿ. ಇನ್ನು ಕೆಲವ್ರದ್ದು ಮ್ಯಾರೇಜ್ ಬ್ರೋಕ್ ಆಗ್ಬೋದು, ಅಥವಾ ಲವ್ ಬ್ರೇಕಪ್ ಆಗುವಂತಹ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಹಾರ್ಟ್ ಚಕ್ರ ಹೀಲ್ ಮಾಡ್ಕೋಬೇಕಾಗತ್ತೆ. ನಿಮಗೆ ನೀವು ನೋವು ಕೊಟ್ಕೊಳ್ಳೋ ಹಾಗಿಲ್ಲ, ಬೇರೆಯವರು ಕೂಡ ನೋವು ಕೊಟ್ಕೊಳ್ಳೋಕ್ಕೆ ಬಿಡಬೇಡಿ. ಜೊತೆಗೆ
ನಿಮ್ಮಿಂದನೂ ಬೇರೆಯವರಿಗೆ ಹರ್ಟ್ ಆಗಲಿಲ್ಲಂಗೆ ನೋಡ್ಕೊಳ್ಳಿ. ಎಲ್ಲಿ ನೀವು ಫೈನಾನ್ಷಿಯಲಿ ಸ್ಟಕ್ ಫೀಲ್ ಮಾಡಿದ್ರಿ, ಆ ಫೈನಾನ್ಷಿಯಲಿ ಎನರ್ಜಿ ಅಂದರೆ ಎಲ್ಲಿ ನಿಮ್ಮ ದುಡ್ಡು ಸಿಕ್ಕಾಕೊಂಡಿತ್ತು ಆ ದುಡ್ಡು ವಾಪಸ್ ಬರುವಂತಹ ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಸೊ ಗುರು ರೆಮಿಡಿಯನ್ನು ಮಾಡಿ. ಓಕೆ, ಗುರು ರೆಮಿಡಿ ಅಗತ್ಯ ಇದೆ. ಗುರು ಮಂತ್ರವನ್ನು ಚಾಂಟ್ ಮಾಡೋದು, ಪ್ರತಿ ಗುರುವಾರ ನಿಮ್ಮ ಇಷ್ಟವಾದ ಗುರುಗಳಿಗೆ ಆರಾಧನೆ ಮಾಡೋದು, ಅಥವಾ ನಿಮಗೆ ಯಾರು ಅಟೈನ್ಮೆಂಟ್ ಅಥವಾ ದೀಕ್ಷೆ ಕೊಟ್ಟಿರ್ತಾರೆ, ರೇಖಿ ಆಗಿರ್ಬೋದು ಅಥವಾ ಇನ್ಯಾವುದೇ ಹೀಲಿಂಗ್ ಆಗಿರ್ಬೋದು, ಅಥವಾ ನಮ್ಮ ಒಂದು ಆಧ್ಯಾತ್ಮಿಕದಲ್ಲಿ ಅಂದರೆ ನಮ್ಮ ಒಂದು ಕಲ್ಚರ್ ವೈಸ್ ಏನು ದೀಕ್ಷೆ ಕೊಟ್ಟಿರ್ತಾರೆ ನಿಮ್ಮ ಆ ಗುರುಗಳನ್ನು, ಅಂದರೆ ಯಾರು ನಿಮಗೆ ದಾರಿ ತೋರಿಸಿರ್ತಾರೋ ಆ ಗುರುವನ್ನು ಆರಾಧನೆ ಮಾಡೋದು, ಅವರಿಗೆ ದೀಪ ಹಚ್ಚೋದು ಅಥವಾ ಅವರ ಹೆಸರನ್ನು ಚಾಂಟ್ ಮಾಡೋದು. ಓಕೆ, ಇದನ್ನೆಲ್ಲ ಮಾಡ್ತಾ ಹೋಗಿ. ಇದರಿಂದ ನಿಮಗೆ ಬ್ಲೆಸ್ಸಿಂಗ್ಸು ಸಿಗುತ್ತೆ, ನಿಮ್ಮ ದಾರಿನೂ ಸಿಗುತ್ತೆ. ಜೊತೆಗೆ ನಿಮಗೆ ಭೌತಿಕವಾಗಿ ನಿಮ್ಮ ಗುರುಗಳಿದ್ದರೆ ಆ ಗುರುಗಳಿಗೆ ಡಿವೈನ್ ಬ್ಲೆಸ್ ಮಾಡಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಭೌತಿಕವಾಗಿ ಗುರುಗಳು ಯಾರೋ ಇದ್ದಾರೆ ಅಂತಂದರೆ ಗುರುಗಳಿಗೆ ದೇವರು ಶಕ್ತಿ ಕೊಡಿ, ಬ್ಲೆಸ್ ಮಾಡಿ. ಹಾಗೆ ನನಗೆ ಕೂಡ ನನ್ನ ಗುರುಗಳು ಮತ್ತು ದೇವರು ಬ್ಲೆಸ್ ಮಾಡಿ, ಶಕ್ತಿ ಕೊಡಿ ಅಂಥೇಳಿ ಈ ಥರ ಪ್ರಾರ್ಥನೆ ಮಾಡೋದು. ಓಕೆ, ಈ ಥರ ಒಂದು ಮಾಡ್ತಾ ಹೋಗೋದ್ರಿಂದ ನಿಮಗೆ ಈ ಒಂದು ತಿಂಗಳು ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗತ್ತೆ. ಓಕೆ, ನಿಮಗೆ ಏನು ಯಾವುದೇ ವಿಚಾರದಲ್ಲಿ ಸ್ಟಕ್ ಆಗಿದ್ದರೂ ಕೂಡ, ಅಡೆತಡೆ ಬ್ಲಾಕೇಜಸ್ ಇದ್ದರೂ ಕೂಡ ಅದು ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇದಿಷ್ಟು ಎಲ್ಲ ಝೋಡಿಯಾಕ್ ಸೈನ್ ಅವರ ರೀಡಿಂಗ್ ಆಗಿತ್ತು. ರೀಡಿಂಗ್ ಹೇಗಿತ್ತು ಅಂತ ಹೇಳಿ ಕ್ವಿಕ್ ರೀಡಿಂಗ್ ಇತ್ತು, ತುಂಬ ಏನಿಲ್ಲ, ಶಾರ್ಟಾಗಿ ಹೇಳಿದ್ದೀನಿ. ನಿಮಗೆ ಡೀಟೇಲ್ಸ್ ರೀಡಿಂಗ್ ಬೇಕು ಅಂತಂದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಹೀಲಿಂಗ್ ಕೂಡ ಬೇಕಂದರೆ ಮಾಡ್ಬೋದು, ಅಥವಾ ನಿಮಗೆ ಟೀಚಿಂಗ್ ಬೇಕು, ರೇಖಿ ಕಲಿಬೇಕು, ಮನಿ ರೇಖಿ ಕಲಿಬೇಕು, ಏಂಜಲ್ ಥೆರಪಿ ಕಲಿಬೇಕು, ಉಲ್ಫ್ ಮ್ಯಾಜಿಕ್ ಕಲಿಬೇಕು. ಓಕೆ, ಈ ಥರದ್ದು ಏನಾದರೂ ಇತ್ತು ಅಂತಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಕಲಿಬೋದು. ಓಕೆ, ನಾಲೆಡ್ಜನ್ನು ಹೆಚ್ಚು ಗೇನ್ ಮಾಡಿಕೊಂಡಷ್ಟು ನಿಮ್ಮ